ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಒಂದು ಮುದ್ದೆ ಬೇಳೆ ಉಪ್ಸಾಂಬಾರು. ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಪಾತ್ರೆಗೆ ನಾನು 2ರಿಂದ 3 ಲೋಟ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಸೇರಿಸಿದ ನಂತರ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ನಂತರ ನಾನಿಲ್ಲಿ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ತೊಗರಿಬೇಳೆನ ತಗೊಂಡು ಇದನ್ನು ನೀಟಾಗಿ 3ರಿಂದ 4 ಸತಿ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ನಾನು ಇದನ್ನು ಕುದೀತಾ ಇರುವಂತಹ ನೀರಿಗೆ ಬೇಳೆನ ಹಾಕ್ತಾ ಇದ್ದೀನಿ. ಬೇಳೆ ಹಾಕಿದ ನಂತರ ನಾನು ಇದಕ್ಕೆ ಮೀಡಿಯಮ್ ಗಾತ್ರದ್ದು ಟೊಮೊಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ ಬೇಳೆ ಎಲ್ಲ ಅಂಟ್ಕೊಂಡಿರುತ್ತೆ ಕೆಳಗಡೆ, ಆವಾಗ ನೀಟಾಗಿ ಬೇಯೋದಿಲ್ಲ ಬೇಳೆ. ಒಂದು ಬೇಳೆ ಬೆಂದಿರುತ್ತೆ, ಇನ್ನೊಂದು ಸ್ವಲ್ಪ ಬೆಂದಿರಲ್ಲ, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಎಲ್ಲ ಹದವಾಗಿ ಬೇಯುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲಿಗೆ ಹುಣಸೆ ಹಣ್ಣನ್ನು ನೆನೆಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ನೆಂದರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಸಾಂಬಾರಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು. ಎಣ್ಣೆ ಕಾದ ನಂತರ 3ರಿಂದ 4 ಬೆಳ್ಳುಳ್ಳಿನ ಹಾಕೋಬೇಕು. ಬೆಳ್ಳುಳ್ಳಿ ಹಾಕಿದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ಎಣ್ಣೆ ಬೇಡ ಅಂತ ಅಂದರೆ ಡ್ರೈ ರೋಸ್ಟು ಸಹ ಮಾಡ್ಕೋಬೋದು. ಇದನ್ನು ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 15ರಿಂದ 20 ಒಣಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ತೊಗೋಬೋದು. ಮೆಣಸಿನ್ಕಾಯಿನ ಏನೋ ಜಾಸ್ತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಹಾಗಾಗಿ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಂಡು ಆಗಿದೆ. ಇದನ್ನು ತಣ್ಣಗಾಗೋಕ್ಕೆ ಎತ್ತಿಡೋಣ. ನೆಕ್ಸ್ಟು ಇಲ್ಲಿ ನಾನು ಬೇಳೆ ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಬೇಳೆ ಎಲ್ಲ ಬೆಂದಿದೆ. ನೆಕ್ಸ್ಟ್ ಇದನ್ನು ನಾನು ಒಂದೊಂದು ಪ್ಲೇಟಿಗೆ ಹಾಕೋತೀನಿ ತಣ್ಣಗಾಗೋದಕ್ಕೆ. ಮೊದಲಿಗೆ ನಾನಿಲ್ಲಿ ಟೊಮೊಟೊನ ನೀಟಾಗಿ ಇದನ್ನು ಸ್ಮ್ಯಾಶ್ ಮಾಡಿಕೊಂಡೆ, ಏಕೆಂದರೆ ಮಾಡ್ಕೊಳ್ಳಿಲ್ಲ ಅಂದರೆ ತಣ್ಣಗಾಗಲ್ಲ ಬೇಗ. ಹಾಗಾಗಿ ನಂತರ ನಾನಿಲ್ಲಿ 2 ಸೌಟಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ ಪ್ಲೇಟಿಗೆ. ನಂತರ ತೊಗರಿಬೇಳೆ ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಡಬೇಕು. ನಂತರ ನಾನಿಲ್ಲಿ ಸ್ವಲ್ಪ ಕಾಯಿನ ತೊಗೋತಾ ಇದ್ದೀನಿ. ಸ್ವಲ್ಪ ಕಾಯಿನ ತುರ್ಕೊಂಡು, ಏಕೆಂದರೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಉಪ್ಪು ಸಾಂಬಾರಿಗೆ ಕಾಯಿ ಸ್ವಲ್ಪ ಕಮ್ಮಿನೇ ಇರಬೇಕು. ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1/2 ಕಪ್ ಅಷ್ಟು ಕಾಯಿ ತುರಿನ ತೊಗೋತಾ ಇದ್ದೀನಿ. ಕಾಯಿ ತುರಿ ತೊಗೊಂಡ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಜಾಸ್ತಿ ಹಾಕಿ, ಬಟ್ ಮೆಣಸು ಕಮ್ಮಿ ಹಾಕಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು 3ರಿಂದ 4 ಮೆಣಸು. ನೆಕ್ಸ್ಟು ರೋಸ್ಟ್ ಮಾಡಿರೋಂತಹ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ. ಇನ್ನು ತಣ್ಣಗಾಗಿರೋಂತಹ ತೊಗರಿಬೇಳೆನ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಹಾಕಿದ ನಂತರ ತಣ್ಣಗಾಗಿರೋಂತಹ ಟೊಮೊಟೊನ ಹಾಕೋತಾ ಇದ್ದೀನಿ. ಇದನ್ನು ಇಷ್ಟನ್ನೂ ನೀಟಾಗಿ ತಣ್ಣಗೆ ರುಬ್ಕೊಂಬರಬೇಕು. ತರಿ ತರಿ ಇದ್ದರೆ ಸಾಂಬಾರು ರುಚಿ ಬರಲ್ಲ. ಉಪ್ಪು ಸಾಂಬಾರಿಗೆ ಸಣ್ಣ ಇರಬೇಕು ಖಾರ, ಆವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ನೀಟಾಗಿ ಸಣ್ಣದಾಗಿ ರುಬ್ಕೋಬೇಕು. ಸಣ್ಣದಾಗಿ ರುಬ್ಬಿದ ನಂತರ ನೆಕ್ಸ್ಟು ನಾನಿಲ್ಲಿ ಸಾಂಬಾರನ್ನ ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಪಾತ್ರೆ ಬಿಸಿಯಾದ ನಂತರ ಇದಕ್ಕೆ ನಾನು 1ರಿಂದ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆಗೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸಾಸಿವೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಇದನ್ನು ಎಣ್ಣೆಲಿ ನೀಟಾಗಿ ಬಾಡಿಸ್ಕೊಂಡ ನಂತರ ನಾನು ಇದಕ್ಕೆ ರುಬ್ಕೊಂಡಿರೋಂತಹ ಮಸಾಲನ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡಾದ್ಮೇಲೆ ಕೈ ಬಿಡ್ದಂಗೆ ಇದನ್ನು ನೀಟಾಗಿ ತಿರುಗಿಸ್ಕೊತಾ ಇರಬೇಕು. ಯಾಕಂದರೆ ಒಗ್ಗರಣೆಗೆ ಮಸಾಲ ನೀಟಾಗಿ ಹದವಾಗಿ ಹೊಂದ್ಕೋಬೇಕು. ಹಾಗಾಗಿ ಇದನ್ನು ನೀಟಾಗಿ ಕೈ ಬಿಡ್ದಂಗೆ ತಿರುಗಿಸ್ಕೋಬೇಕು. ಇದು ಕುದಿ ಬರುತ್ತೆ. ಕುದಿ ಬಂದ ನಂತರ ಇದಕ್ಕೆ ನಾವು ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸ್ಕೋಬೇಕು. ಹುಣಸೆಹಣ್ಣಿನ ರಸನ ಇವಾಗ ಸೇರಿಸ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹುಣಸೆಹಣ್ಣಿನ ರಸನ ನಾನು ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗ ಹುಣಸೆಹಣ್ಣಿನ ರಸ ಸೇರಿಸಾದ್ಮೇಲೆ ಇದಕ್ಕೆ ಇನ್ನೊಂದು ಕುದಿ ಬರೋವರೆಗೂ ಇದನ್ನು ನೀಟಾಗಿ ಕೈನ ಬಿಡ್ದಂಗೆ 1ರಿಂದ 2 ನಿಮಿಷದವರೆಗೂ ನೀಟಾಗಿ ತಿರುಗಿಸ್ಕೋಬೇಕು.
ನಂತರ ಇವಾಗ ನೋಡಿ ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಇದಕ್ಕೆ ನಾನು ಸಪ್ಪೆ ರಸವನ್ನು ಹಾಕ್ತಾ ಇದ್ದೀನಿ. ಅಂದರೆ ಬೇಳೆ ಬೇಯಿಸ್ಕೊಂಡಿರೋಂತಹ ನೀರನ್ನ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಾದ್ಮೇಲೆ ಒಂದು ಕುದಿ ಬರೋದಕ್ಕೆ ಬಿಡಬೇಕು ನಾವು ಇದನ್ನು. ಈಗ ನೀಟಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋದ್ರಿಂದನೇ ಸಾಂಬಾರು ರುಚಿ ಜಾಸ್ತಿ ಬರೋದು. ಯಾಕಂದರೆ ಸಾಂಬಾರನ್ನ ಮಿಕ್ಸ್ ಮಾಡಲಿಲ್ಲ ಅಂತಂದರೆ ಸಾಂಬಾರು ಹದವಾಗಿ ಬೇಯೋದಿಲ್ಲ. ಹಾಗಾಗಿ ಸಾಂಬಾರು ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಂತರ ನಾನಿಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸಿದ ನಂತರ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಸಾಂಬಾರು ಉಕ್ಕಿದ್ರೆ ಸಾಂಬಾರು ಟೇಸ್ಟು ನಮಗೆ ಸಿಗಲ್ಲ. ಉಪ್ಪು ಸಾಂಬಾರು ಏನಾದರೂ ನಾವು ಯಾವುದೇ ಉಪ್ಪು ಸಾಂಬಾರು ಮಾಡಿದ್ರು ಅಷ್ಟೇ, ಸಾಂಬಾರು ಉಕ್ಕಿದ್ರೆ ಸಾಂಬಾರು ಟೇಸ್ಟು ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನು ಕೈ ಬಿಡ್ದಂಗೆ ನೀಟಾಗಿ ತಿರುಗಿಸ್ಕೊತಾ ಇರಬೇಕು. ಆಮೇಲೆ ಕುದಿ ಬಂದಮೇಲೆ ಇದು ಸಾಂಬಾರು ಉಕ್ಕೋದಿಲ್ಲ. ಯಾಕಂದರೆ ಸಾಂಬಾರು ಆಲ್ರೆಡಿ ಒಂದು ಸ್ವಲ್ಪ ಬೆಂದಿರುತ್ತೆ. ಹಾಗಾಗಿ ಇವಾಗ ನೋಡ್ತಿರ್ಬೋದು ನೀವು ಸಾಂಬಾರು ಬೆಂದಿದೆ, ಆಲ್ಮೋಸ್ಟ್ ಆಗಿದೆ ಸಾಂಬಾರು. ಇವಾಗ ಸಾಂಬಾರು ಕಲರ್ ನೋಡಿ ಎಷ್ಟು ಬದಲಾಗಿದೆ. ಉಪ್ಪು ಸಾಂಬಾರು ಅಂತಂದರೆ ಬಹಳ ರುಚಿಯಾಗಿರುತ್ತೆ. ನೀವು ಯಾವುದೇ ಕಾಳಕ್ಕೆ ಮಾಡಿದರೂ ಉಪ್ಪು ಸಾಂಬಾರು ರುಚಿ ಸಖತ್ತಾಗಿರುತ್ತೆ. ಹಾಗಾಗಿ ನಮ್ಮ ಹಳ್ಳಿ ಕಡೆ ಜಾಸ್ತಿ ಎಲ್ಲ ಯಾವ ಕಾಳು ಸಿಕ್ಕಿದ್ರೂ ಉಪ್ಪು ಸಾಂಬಾರು ಮಾಡಿಬಿಡ್ತೀವಿ. ಅಷ್ಟು ಇಷ್ಟ ನಮಗೆ ಉಪ್ಪು ಸಾಂಬಾರು ಅಂದರೆ. ಇವಾಗ ಸಾಂಬಾರು ನೀಟಾಗಿ ಹದವಾಗಿ ಬೆಂದಿದೆ. ಇವಾಗ ಉಪ್ಪು ಸಾಂಬಾರು ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀನಿ ಬೇಳೆಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಟು ಬಾಣಲಿಗೆ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಸಾಸಿವೆ ಮತ್ತು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಸೇರಿಸಾದ್ಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಸಹ ಸೇರಿಸ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಹಸಿಯಾಗಿದ್ದರೆ ಕಾಳಲ್ಲಿ ಅದೇ ಥರ ಸಿಗುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನು ಇದಕ್ಕೆ ಬೇಯಿಸ್ಕೊಂಡಿರೋಂತಹ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಬೇಳೆಲಿ ಸ್ವಲ್ಪ ನೀರಿನ ಪ್ರಮಾಣ ಇರೋದ್ರಿಂದ ನಾನು ಒಗ್ಗರಣೆಗೆ ಬೇಳೆ ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ ಅಂತ ಅಷ್ಟೇ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಕಾಯಿ ತುರಿನ ಸೇರಿಸ್ಕೊಳ್ಳಿ. ಇನ್ನು ಕಾಯಿ ತುರಿ ಎಲ್ಲ ಸೇರಿಸಿದ್ದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆದಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪಿನ ಪುಡಿನ ಸೇರಿಸ್ಕೊಂಡು ಇದನ್ನು ಉಪ್ಪು ಕಾಳಿಗೆ ಹದವಾಗಿ ಹೊಂದ್ಕೊಳ್ಳೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಆದ ನಂತರ ಕಂಪ್ಲೀಟಾಗಿ ಕಾಳಿನ ಒಗ್ಗರಣೆ ರೆಡಿಯಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ ಕಾಳನ್ನ ಒಗ್ಗರಣೆ ಮಾಡಿಕೊಂಡ್ರೆ. ಬೇಕು ಅಂತಂದರೆ ಒಗ್ಗರಣೆ ಮಾಡ್ಕೊಳ್ದೆ ಹೋದ್ರೂ ಆಗುತ್ತೆ. ಇನ್ನು ತಿನ್ನೋದಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ ಒಗ್ಗರಣೆ ಇಲ್ಲ ಅಂದರೆ, ಅದಕ್ಕಾಗಿ ಒಗ್ಗರಣೆ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ಹಾಗಾಗಿ ಒಗ್ಗರಣೆ ಮಾಡ್ಕೊಂಡಿರೋದು. ನೆಕ್ಸ್ಟು ನಾನಿಲ್ಲಿ ತುಂಬ ಈಸಿಯಾಗಿ ಬಾಣಲಿಲಿ ಹೇಗೆ ಮುದ್ದೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1ರಿಂದ 2 ಲೋಟ ಅಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ಸ್ಟೀಲ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಸಿಲ್ವರ್ ಆದರೂ ತೊಗೊಳ್ಳಿ. ನಾನಿಲ್ಲಿ ಸ್ಟೀಲ್ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಕುದಿ ಬರೋದಕ್ಕೆ ಅಂತ ಸ್ವಲ್ಪ ಹಸಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿಟ್ಟನ್ನ ಸೇರಿಸ್ಕೊಂಡ ನಂತರ ಇದು ಚೆನ್ನಾಗಿ ಕುದಿ ಬಂತು. ಕುದಿ ಬಂದ ನಂತರ ನೀರಿನ ತಕ್ಕಂಗೆ ಎಷ್ಟು ಹಸಿಟ್ಟು ಹೊಂದುತ್ತೆ ನೀರಿಗೆ ಅಷ್ಟು ಹಸಿಟ್ಟನ್ನ ರಾಗಿ ಹಿಟ್ಟನ್ನ ಹಾಕೋಬೇಕು. ನಾನಿಲ್ಲಿ ನೀರಿನ ಪ್ರಮಾಣ ತಕ್ಕಂಗೆ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ನೀರು ಎಷ್ಟು ತೊಗೊಂಡಿರ್ತೀರೋ ಅದ್ರ ಪ್ರಮಾಣವಾಗಿ ಹಸಿಟ್ಟನ್ನ ಹಾಕ್ಕೊಳ್ಳಿ. ಈಗ ಹಸಿಟ್ಟೆಲ್ಲ ಹಾಕಾದ್ಮೇಲೆ ಇದನ್ನು ನಿಧಾನಕ್ಕೆ ಸ್ವಲ್ಪ, ಅಂದರೆ ಫುಲ್ಲೆಲ್ಲ ಸ್ಪ್ರೆಡ್ ಮಾಡಬಾರ್ದು, ಸ್ವಲ್ಪ ಮೇಲ್ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿದ ನಂತರ ಇದನ್ನು ಜಾಸ್ತಿ ಅಳ್ಳಾಡಿಸ್ಬಾರ್ದು, ಏಕೆಂದರೆ ಮುದ್ದೆ ಚೆನ್ನಾಗಿ ಬೇಯಲ್ಲ. ಹಾಗಾಗಿ ಇನ್ನು ಇದನ್ನು ಬೇಯೋದಕ್ಕೆ ಬಿಡಬೇಕು. ತುಂಬ ಈಸಿ ಬಾಣಲಿಲಿ ಮುದ್ದೆ ತಿರುಗೋದು. 5 ನಿಮಿಷಕ್ಕೆ ಮುದ್ದೆ ಆಗೋಗ್ಬಿಡುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದನ್ನು ಬರದೇ ಇದ್ದರೂ ಸಹ ಮುದ್ದೆ ಮಾಡ್ಬೋದು ಈ ಥರ ಮೆಥಡಲ್ಲಿ ಮಾಡಿದ್ರೆ. ಇವಾಗ ನೀವು ನೋಡ್ತಿರ್ಬೋದು ಮುದ್ದೆ ಚೆನ್ನಾಗಿ ಕುದೀತಾ ಇದೆ. ಈ ಥರ ಹಿಂಗೆ ಕುದ್ದಾಗ ನಾವು ನಿಧಾನಕ್ಕೆ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಹೋಗಬೇಕು, ಗಂಟಿಲ್ದರ ರೀತಿಲಿ. ಏಕೆಂದರೆ ಗಂಟು ಇರುತ್ತಲ್ಲ ಅದರಲ್ಲಿ ಹಸಿಟ್ಟು ಹಾಗೆ ಉಳ್ಕೊಂಡಿರುತ್ತೆ. ಹಾಗಾಗಿ ಇದನ್ನು ನೀಟಾಗಿ ಹಿಂಗೆ ಮಾಡಿಕೊಂಡು ನಂತರ ಇದನ್ನು ನೀವು ಏನು ತೊಗೋತೀರಾ ತಿರ್ಗೋಕ್ಕೆ ಅದನ್ನು ತೊಗೊಂಡು, ನಾನಿಲ್ಲಿ ಅಲ್ಲೇನು ತೊಗೊಂಡಿದ್ದೀನಿ ಅಲ್ಲೆಲ್ಲಿ ಇದನ್ನು ನೀಟಾಗಿ ತಿರುಗಿಸ್ಕೋಬೇಕು ಗಂಟಿಲ್ದರ ರೀತಿ. ಇದನ್ನು ನೋಡಿ ಈ ರೀತಿ ತಿರುಗಿಸ್ಕೊಂಡ್ರೆ ಅದಕ್ಕೆ ಮುದ್ದೆ ಬರುತ್ತೆ. ನಿಮ್ಗೆ ಏನಾದ್ರು ತೀರಾ ತೆಳುವು ಅಂತ ಅನಿಸಿದ್ರೆ ಸ್ವಲ್ಪ
ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ. ಇಲ್ಲ ತೀರಾ ಗಟ್ಟಿ ಅಂತ ಅನ್ಸಿದ್ರೆ ಬಿಸಿ ಮಾಡಿಕೊಂಡು ನೀರನ್ನ ಹಾಕೋಬೋದು. ಇವಾಗ ಕಂಪ್ಲೀಟಾಗಿ ಮುದ್ದೆ ಆಗಿದೆ. ಈ ಥರ ಮೆಥಡಲ್ಲಿ ಮಾಡಿದ್ರೆ ಮಾಡೋಕ್ಕೆ ಬರ್ದಿದ್ದರೂ ಸಹ ಮುದ್ದೆ ಮಾಡ್ಬೋದು. ಇಲ್ಲ ಸ್ಟೀಲ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಸಿಲ್ವರ್ ಆದರೂ ತೊಗೊಳ್ಳಿ, ಆರಾಮ್ಸೆ ಮುದ್ದೆ ಮಾಡ್ಬೋದು. ತಪ್ಪಲಿ ನಮಗೆ ಮಾಡೋಕ್ಕಾಗಲ್ಲ, ತಿರ್ಗೋಕ್ಕಾಗಲ್ಲ ಅಂತ ಅನ್ನೋರು ಈ ಮೆಥಡಲ್ಲಿ ಮಾಡಿದ್ರೆ ಆರಾಮ್ಸೆಯಾಗಿ ಒಂದು ಗಂಟಿಲ್ದಂಗೆ ತುಂಬ ಸಾಫ್ಟಾಗಿ ಮುದ್ದೆನ ಮಾಡ್ಬೋದು. ಬೇಕು ಅಂದರೆ ಇದಕ್ಕೆ ನೀವು ತುಪ್ಪನೂ ಸಹ ಆ್ಯಡ್ ಮಾಡ್ಕೋಬೋದು. ನಾವೇನು ತುಪ್ಪ ಏನೂ ಹಾಕಿಲ್ಲ, ಮಾಮೂಲಿ ನ್ಯಾಚುರಲ್ಲಾಗೆ ಮಾಡಿರೋದು. ನಿಮಗೆ ಬೇಕು ಅಂತ ಅನಿಸಿದ್ರೆ ಜಾಸ್ತಿ ಅಂಟುತ್ತೆ ಮತ್ತು ಗಂಟು ಬರುತ್ತೆ ಅಂತಂದರೆ ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಹಳಿ ಉಪ್ಪನ್ನ ಸಹ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಮುದ್ದೆ, ಬೇಳೆ, ಉಪ್ಸಾಂಬಾರು. ನೀವು ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗೂ ಸಹ ಮಾಡ್ಬೋದು. ಒಂದ್ಸತಿ ಟ್ರೈ ಮಾಡಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನೀವು ಇಷ್ಟವರೆಗೂ ನನ್ನ ವಿಡಿಯೋ ನೋಡ್ತಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.